ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾದ ಬ್ರಿಟಿಷರ ವಿರುದ್ಧ ಭಾರತೀಯರ ದೀರ್ಘಕಾಲದ ಹೋರಾಟವಾಗಿತ್ತು. ಇದು ಶತಮಾನಗಳ ಕಾಲ ನಡೆದ ಒಂದು ಸಂಕೀರ್ಣ ಬಹುಮುಖೀಯ ಚಳವಳಿಯಾಗಿದ್ದು, ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಒಳಗೊಂಡಿತ್ತು. 1857 ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದ 1947 ರ ಆಗಸ್ಟ್ 15 ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯುವವರೆಗೆ ಈ ಹೋರಾಟವು ಹಲವಾರು ಹಂತಗಳನ್ನು ಕಂಡಿತು. ಈ ಲೇಖನವು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಘಟನೆಗಳು, ನಾಯಕರು ಮತ್ತು ತಂತ್ರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತದೆ. ಪ್ರಾರಂಭದ ಹಂತ 1857 ರ ಸಿಪಾಯಿಗಳ ದಂಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಆರಂಭಿಕ ಘಟನೆಯಾಗಿ 1857 ರ ಸಿಪಾಯಿಗಳ ದಂಗೆಯನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಗುರುತಿಸಲಾಗುತ್ತದೆ. ಈ ದಂಗೆಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸಿಪಾಯಿಗಳು ತೊಡಗಿದ ಶಸ್ತ್ರಸಜ್ಜಿತ ವಿದ್ರೋಹವಾಗಿತ್ತು. ಎನ್ಫೀಲ್ಡ್ ರೈಫಲ್ನ ಕಾರ್ಟ್ರಿಡ್ಜ್ಗಳಿಗೆ ಹಂದಿ ಮತ್ತು ದನದ ಕೊಬ್ಬನ್ನು ಬಳಸಲಾಗಿದೆ ಎಂಬ ಆರೋಪವು ದಂಗೆಗೆ ಪ್ರಮುಖ ಕಾರಣವಾಯಿತು. ಇದು ಹಿಂದೂ ಮತ್ತು ಮುಸ್ಲಿಂ ಸಿಪಾಯಿಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿತು. ಮಂಗಲ ಪಾಂಡೆಯಂತಹ ಸಿಪಾಯಿಗಳಿಂದ ಆರಂಭವಾದ ಈ ವಿದ್ರೋಹವು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ, ತಾಂತಿಯಾ ತೋಪೆ, ಬಹದ್ದೂರ್ ಶಾ ಬಿಫರ್ ಮುಂತಾದವರ ನಾಯಕತ್ವದಲ್ಲಿ ವ್ಯಾಪಕವಾಯಿತು. ಆದರೆ ಒಗ್ಗಟ್ಟಿನ ಕೊರತೆ ಮತ್ತು ಬ್ರಿಟಿಷರ ಸುಸಂಘಟಿತ ರಕ್ಷಣೆಯಿಂದಾಗಿ ಈ ದಂಗೆಯನ್ನು ದಮನಗೊಳಿಸಲಾಯಿತು. ಆದಾಗ್ಯೂ ಇದು ಭಾರತೀಯರಲ್ಲಿ ರಾಷ್ಟ್ರೀಯ ಚೈತನ್ಯವನ್ನು ಎಬ್ಬಿಸಿತು. ರಾಷ್ಟ್ರೀಯ ಚಳವಳಿಯ ಉಗಮ 1857 ರ ನಂತರ ಭಾರತೀಯ ರಾಷ್ಟ್ರೀಯ ಚಳವಳಿಯು ಹೆಚ್ಚು ಸಂಘಟಿತವಾಯಿತು. 1885 ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು. ಇದು ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ವೇದಿಕೆಯಾಯಿತು. ಆರಂಭದಲ್ಲಿ ದಾದಾಬಾಯ್ ನೌರೋಜಿ, ಗೋಪಾಲಕೃಷ್ಣ ಗೋಖಲೆ ಮುಂತಾದ ಮಿತವಾದಿಗಳು ಬ್ರಿಟಿಷರೊಂದಿಗೆ ಸಂಧಾನದ ಮೂಲಕ ಸುಧಾರಣೆಗಳನ್ನು ತರಲು ಪ್ರಯತ್ನಿಸಿದರು. ಆದರೆ 1905 ರ ಬಂಗಾಳ ವಿಭಜನೆಯು ರಾಷ್ಟ್ರೀಯವಾದಿಗಳನ್ನು ತೀವ್ರಗೊಳಿಸಿತು. ಲಾಲ್ ಬಾಲ್ ಪಾಲ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್ ತ್ರಿಮೂರ್ತಿಗಳು ತೀವ್ರವಾದಿಗಳಾಗಿ ಸ್ವರಾಜ್, ಸ್ವಾಡಳಿತ ಘೋಷಣೆಯೊಂದಿಗೆ ಜನರನ್ನು ಒಗ್ಗೂಡಿಸಿದರು. ಸ್ವದೇಶಿ ಚಳವಳಿಯ ಮೂಲಕ ಬ್ರಿಟಿಷ್ ಸರಕುಗಳ ಬಹಿಷ್ಕಾರ ಮತ್ತು ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸಲಾಯಿತು. ಗಾಂಧೀಜಿಯ ಆಗಮನ ಮತ್ತು ಅಹಿಂಸಾತ್ಮಕ ಚಳವಳಿ 1915 ರಲ್ಲಿ ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ಸಾದರು. ಅವರ ಅಹಿಂಸೆ ಮತ್ತು ಸತ್ಯಾಗ್ರಹದ ತತ್ವಗಳು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ಆಯಾಮವನ್ನು ನೀಡಿದವು. 1917 ರ ಚಂಪಾರಣ ಸತ್ಯಾಗ್ರಹ, 1918 ರ ಖೇಡಾ ಸತ್ಯಾಗ್ರಹ ಮತ್ತು 1919 ರ ಅಹಮದಾಬಾದ್ ಮಿಲ್ ಸ್ಟ್ರೈಕ್ನಂತಹ ಆಂದೋಲನಗಳು ಗಾಂಧೀಜಿಯ ನಾಯಕತ್ವದ ಸಾಮರ್ಥ್ಯವನ್ನು ತೋರಿಸಿದವು. 1919 ರ ರೌಲ್ಟ್ ಕಾಯ್ದೆಯ ವಿರುದ್ಧದ ಪ್ರತಿಭಟನೆಯು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು. ಇದು ಭಾರತೀಯರಲ್ಲಿ ಬ್ರಿಟಿಷರ ವಿರುದ್ಧ ಆಕ್ರೋಶವನ್ನು ಇನ್ನಷ್ಟು ಹೆಚ್ಚಿಸಿತು. 1920 ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿದರು. ಇದರಲ್ಲಿ ಬ್ರಿಟಿಷ್ ಶಿಕ್ಷಣ ಸಂಸ್ಥೆಗಳು, ಕಾನೂನು ವ್ಯವಸ್ಥೆ ಮತ್ತು ಸರಕುಗಳ ಬಹಿಷ್ಕಾರವನ್ನು ಕರೆ ನೀಡಲಾಯಿತು. 1930 ರ ಉಪ್ಪಿನ ಸತ್ಯಾಗ್ರಹ, ದಂಡಿ ಉಪ್ಪಿನ ಮೆರವಣಿಗೆ, ಬ್ರಿಟಿಷರ ಉಪ್ಪಿನ ತೆರಿಗೆಯ ವಿರುದ್ಧದ ಪ್ರತಿಭಟನೆಯಾಗಿತ್ತು. ಇದು ವಿಶ್ವದ ಗಮನವನ್ನು ಸೆಳೆಯಿತು. 1942 ರ ಭಾರತ ಬಿಟ್ಟು ತೊಲಗಿ ಚಳವಳಿಯು ಗಾಂಧೀಜಿಯವರ ಅತ್ಯಂತ ಆಕ್ರಮಕ ಆಂದೋಲನವಾಗಿತ್ತು. ಇದು ಬ್ರಿಟಿಷರಿಗೆ ಭಾರತವನ್ನು ತೊರೆಯಲು ಒತ್ತಾಯಿಸಿತು. ಇತರ ಕೊಡುಗೆಗಳು ಗಾಂಧೀಜಿಯವರ ಜೊತೆಗೆ ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್ ಮುಂತಿತರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸುಭಾಷ್ ಚಂದ್ರ ಬೋಸ್ ರ ಆಜಾದ್ ಹಿಂದ್ ಫೌಜ್ ಶಸ್ತ್ರಸಜ್ಜಿತ ಹೋರಾಟದ ಮೂಲಕ ಬ್ರಿಟಿಷರನ್ನು ಎದುರಿಸಿತು. ಭಗತ್ ಸಿಂಗ್ ನಂತಹ ಕ್ರಾಂತಿಕಾರಿಗಳು ಬಾಂಬ್ ಸ್ಫೋಟ, ದರೋಡೆ ಮತ್ತು ರಾಜಕೀಯ ಕೊಲೆಗಳ ಮೂಲಕ ಬ್ರಿಟಿಷರಿಗೆ ತೊಂದರೆಯನ್ನುಂಟು ಮಾಡಿದರು. ಸ್ವಾತಂತ್ರ್ಯದ ಸಿಗವಾದ 1947 ರ ಆಗಸ್ಟ್ 15-14 ರಂದು ದೀರ್ಘಕಾಲದ ಹೋರಾಟದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಆದರೆ ಭಾರತದ ವಿಭಜನೆಯಿಂದಾಗಿ ಪಾಕಿಸ್ತಾನದ ರಚನೆಯಾಯಿತು. ಇದು ಸಾವಿರಾರು ಕೋಮುಗಲಗಾದಿಗೆ ಕಾರಣವಾಯಿತು. ಜವಾಹರಲಾಲ್ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿಯಾದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ಒಗ್ಗಟ್ಟಿನ ತ್ಯಾಗ ಮತ್ತು ಸಂಕೀರ್ಣ ತಂತ್ರಗಳಿಂದ ಕೂಡಿದೆ. ಗಾಂಧೀಜಿಯ ಅವರಿಂತಿನ್, ಸುಭಾಷ್ ಚಂದ್ರ ಬೋಸರ ಕಾರ್ಯಕಾರಿಯಿಂದ, ಭಗತ್ ಸಿಂಗರ ಕ್ರಾಂತಿಕಾರಿಗಳಿಂದ ಇದು ವಿಶ್ವವರಿಯ ಗಮನವನ್ನು ಸೆಳೆಯಿತು. 1947 ಆಗಸ್ಟ್ 15, 1947 ರಂದು ದೀರ್ಘಕಾಲದ ಹೋರಾಟದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು. ಆದರೆ ವಿಭಜನೆಯ ಸಂತಾಪವೂ ಒಡಗೂಡಿತು.